ತಂಗಿ ಎಕ್ಸಾಮಲ್ಲಿ ಫೇಲ್ ಆಗೋದ್ಲು ಗೈಸ್. ಎಂತಕ್ಕೆ ಈಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅನ್ಕೊಂಡಿದ್ದೀರಾ ಗೈಸ್? ನನ್ನ ತಂಗಿದು ಇವತ್ತು ಭರತನಾಟ್ಯಮ್ದು ಫಸ್ಟ್ ತಮ್ಲೈನಲ್ಲಿ ನೋಡಿರ್ಬೋದು ನೀವು. ಇವತ್ತು ನಮ್ಮ ತಂಗಿದು ಭರತನಾಟ್ಯಮ್ದು ಎಕ್ಸಾಮ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್, ನನ್ನ ತಂಗಿ ಗೈಸ್. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಇನ್ನೂ ರೆಡಿ ಆಗಿಲ್ಲ. ನಮ್ಮ ಚಿಕ್ಕಮ್ಮ, ನಾನು, ನನ್ನ ತಂಗಿ ಹೋಗ್ತಾ ಇದ್ದೀವಿ ಗೈಸ್. ಈಗ ಬನ್ನಿ. ಎನಿಮಸ್ ಸೊ ಎಕ್ಸೈಟಿಂಗ್. ಎಸ್, ನಾನು ಆಗಿದ್ದೀನಿ. ಹೆಂಗ್ ಬರೀತೀಯ ಎಕ್ಸಾಮ್ನ? ಬರೆಯೋದಲ್ಲ ಸೊ ಗೈಸ್, ಓರಲ್ಲು ಹೆಂಗೆ ಏನೋ ಕಲ್ತ್ಕೊಂಡಿದ್ಯಾ? ಕಲ್ತ್ಕೊಂಡಿದ್ದೀನಿ, ಮಾಡ್ತೀನಿ ನೀಟಾಗಿ. ಅಂದರೆ ನನಗೆ ಕಾನ್ಫಿಡೆನ್ಸ್ ಐತೆ. ನಮ್ಮ ಗೈಸ್ ಹಿಂಗೆ ಕಾನ್ಫಿಡೆನ್ಸ್ ಇದ್ಬಿಟ್ರೆ ಸಾಕು ಗೈಸ್, ಎಲ್ಲ ಮಾಡ್ಬಿಡ್ಬೋದು ಗೈಸ್. ಈಗ ನಾನು 50 ಮಾರ್ಕ್ಸ್ಗಿರೋದು, 50 ಮಾರ್ಕ್ಸ್ಗೂ ಎಷ್ಟಕ್ಕೋ ಇರೋದು ಹೇಳಿದ್ರು ಅಷ್ಟು ಡಿಸಿಷನ್ ತೊಗೊಂಡ್ರೆ ಸಾಕು ಗೈಸ್. ತಲೆ ಕೆರ್ಕೆ ತೊಗೊಳೋದು ನೋಡಿ ಗೈಸ್. ನನ್ನ ತಂಗಿ ರೆಡಿ ಆದಮೇಲೆ ನನ್ನ ತಂಗಿದು ರೆಡಿಯಾಗಿರೋದು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಗೈಸ್. ಮತ್ತೆ ನಾನು ಯಾವ ಥರ ರೆಡಿ ಆಗಿದ್ದೀನಿ ಅಂತಲೂ ಒಂದು ವಿಡಿಯೋ ಹಾಕ್ತೀನಿ ಗೈಸ್. ಓಕೆನಾ ಗೈಸ್? ಗೈಸ್ ನಂಗೀಗ ಭಯನೂ ಆಗ್ತೈತೆ, ಖುಷಿನೂ ಆಗ್ತೈತೆ, ಎರಡೂ ಒಟ್ಟಿಗೆ ಸೇರಿದೆ. ತಲೆನೋವು ಬಂದ್ಬಿಡುತ್ತೆ. ಹಂಗೆ ಹೋಗ್ತಾ ನಾವು ಇಬ್ರನ್ನ ಜಾಯಿನ್ ಮಾಡ್ಕೋತೀವಿ. ಅದನ್ನ ಯಾರು ಅಂತ ಮೆಟ್ರೋ ಸ್ಟೇಷನಲ್ಲಿ ಇಬ್ರು ಜಾಯಿನ್ ಆಗ್ತಾರೆ ಗೈಸ್. ಓಕೆ ಗೈಸ್, ಈಗ ನೆಕ್ಸ್ಟ್ ಕ್ಲಿಪ್ಪಿಂಗ್ ಹಾಕ್ಬೇಕಾದ್ರೆ ಸಿಗೋಣ ಗೈಸ್. ಬ್ಲಾಕಿ ಊಟ ತಿಂದು ಕೂತಿದ್ದಾನೆ ನೋಡಿ ಗೈಸ್. ಅವನು ಮಹಾರಾಜ ಗೈಸ್. ಅವನು ಇಲ್ಲಿ ಬ್ಲಾಕಿ ಗೈಸ್ ನೋಡಿ, ರೆಸ್ಪಾನ್ಸ್ ಇಲ್ಲ. ತಿರ್ಗ್ದ ನೋಡಿ, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್ ಗೈಸ್ ನಮ್ಗೆ. ಗೈಸ್ ಅವನ್ನ ನಾವು ಚೆನ್ನಾಗಿ ನೋಡ್ಕೊಂತಿದ್ವಿ, ಆದ್ರೆ ಅವನ ನಮ್ಗೆ ಚೆನ್ನಾಗಿ ನೋಡ್ಕೊಂಡು ಕ್ಲಿಪ್ಪಿಂಗ್ ಹಾಕ್ಬೇಕಾದ್ರೆ ಸಿಗೋಣ ಗೈಸ್. ಇನ್ನು ವಿಡಿಯೋ ಗೈಸ್ ನಮ್ಮ ಅಕ್ಕ ಕ್ಲಿಪ್ಪಿಂಗ್ ಅಂದ್ಬಿಟ್ಲು ಗೈಸ್. ಕ್ಲಿಪ್ಪಿಂಗ್ ಗೈಸ್ ಅದು ಹೇಳಕ್ಕೆ ಬರ್ತಾ ಇಲ್ಲ, ಕ್ಲಿಪ್ಪಿಂಗ್. ಗೈಸ್ ಈಗ ಕ್ಲಿಪ್ಪಿಂಗ್ ಹಾಕ್ಬೇಕಾದ್ರೆ ಸಿಗ್ತೀನಿ. ಬಾಯ್, ಟಾಟಾ, ಸಿ ಯು ಗೈಸ್. ನನ್ನ ತಂಗಿದು ಈಗ ತೋರ್ಸೋಕ್ಕಾಗಲ್ಲ ಗೈಸ್, ಯಾಕಂದರೆ ಅವಳಿಗೇನು ರೆಡಿ ಆಗಿಲ್ಲ, ಬರೀ ಯೂನಿಫಾರ್ಮ್ ಹಾಕ್ಕೊಂಡಿದ್ದಾಳೆ ಗೈಸ್. ಅದಕ್ಕೇ ನಾನು ನಂದು ಮಾತ್ರ ಬರೀ ಕ್ಲಿಪ್ಪಿಂಗ್ ಹಾಕ್ತೀನಿ. ಅನಿಮಾದು ನೆಕ್ಸ್ಟ್ ಹಾಕ್ತೀನಿ ಗೈಸ್. ಅಲ್ಲಿ ಹೋದ್ಮೇಲೆ ಅನಿಮಾದು ಹಾಕ್ತೀನಿ ಗೈಸ್ ಕ್ಲಿಪ್ಪಿಂಗ್. ಅವ್ಳು ರೆಡಿ ಆಗಬೇಕು, ಇಲ್ಲಿಂದ ರೆಡಿ ಮಾಡಿ ಕರ್ಕೊ ಹೋಗ್ತಲ್ಲ ಗೈಸ್ ಅನಿಮನ. ಅದಕ್ಕೆ ಗೈಸ್ ಈಗ ಬನ್ನಿ, ನಾನು ನೋಡೋಣ, ರೆಡಿ ಆಗೋಣ ಗೈಸ್. ನನ್ನ ತಂಗಿ ಕ್ಲಿಪ್ಪಿಂಗ್ ಆಮೇಲೆ ಹಾಕ್ತೀನಿ ಏನಿದೆ ಅಲ್ವಾ, ಈಗಲೇ ಹಾಕ್ತೀನಿ ಗೈಸ್. ಅವಳು ಡ್ಯಾನ್ಸ್ ಆಡೋದನ್ನು ಹಾಕ್ತೀನಿ, ಬನ್ನಿ ಗೈಸ್ ನನ್ನ. ಎಕ್ಸೈಟ್ಮೆಂಟ್ ಆಗಿದ್ಯಾ ನೀನು? ಭಯನೂ ಆಗ್ತೈತೆ, ಎಕ್ಸೈಟ್ಮೆಂಟಲ್ಲೇ ಇದ್ದೀನಿ. ಏನು ಮಾಡ್ತೀವಿ ಎಕ್ಸಾಮ್ಗೆ? ಚೆನ್ನಾಗಿ ಮಾಡ್ತೀವಿ. ಹಿಂಗಿರ್ಬೇಕು ಗೈಸ್. ತಂಗಿಗೆ ರೆಡಿ ಮಾಡ್ತೀವಿ, ಬನ್ನಿ ಗೈಸ್. ಹೆಂಗೆ ರೆಡಿ ಮಾಡ್ತೀವಿ ಅಂತ ತೋರಿಸ್ತೀವಿ. ವಿಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ ಕಾರ್ ಒಳಗಡೆ ಗೈಸ್. ಫೈನಲಿ ನಾವು ಬೆಂಗಳೂರಿಗೆ ಬಂದಿದ್ವಿ. ಅನಿಮೈನ್ ಎಕ್ಸಾಮ್ಗೆ ಹೋಗೋದೇ ಅಷ್ಟೇ ಗೈಸ್. ನಾವು ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಔಟ್ಫಿಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಸ್ಟೆಪ್ನ ನಾನು ನೀಟಾಗಿ ಚೆನ್ನಾಗಿ ಮಾಡಿಲ್ಲ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಗೈಸ್. ಹೌದು ಗೈಸ್. ಈಗ ಬನ್ನಿ, ಕಾರ್ ಬಂದಿದೆ, ಹೋಗ್ತಾ ಇದೀವಿ. ಚಿಕ್ಕಮ್ಮ ರೆಡಿ ಮಾಡ್ತಿದ್ದಾರೆ, ಐಲೈನರ್ ಹಾಕಿ ರೆಡಿ ಗೈಸ್. ಈಚ್ ಕಡೆ ಈ ಥರ ಇದೆ ಮಾಡಕ್ಕೆ ಬಂದಿದ್ದೀವಿ ಗೈಸ್. ಪ್ರತಿ ಭರತನಾಟ್ಯಮ್ದು ಎಕ್ಸಾಮ್ಗೆ 19 ಜನ ಬಂದಿದ್ದಾರಂತೆ ಗೈಸ್. ಹೌದಾ, ಕೋಳಿ ಮರಿ ನೋಡಿ ಗೈಸ್. ಆಯ್ ಮಾಡುದು. ಈಗ ನಾನು ಚನ್ನಪಟ್ಟಣಕ್ಕೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಸನ್ಸೆಟ್ ನೋಡಿ ಗೈಸ್ ಯಾವ ಥರ ಆಯ್ತೈತೆ ಬಸ್ಸು. ಈಗ ಫೈನಲಿ ಚನ್ನಪಟ್ಟಣದ ಹತ್ರ ಬರ್ತಾ ಇದೀವಿ ಗೈಸ್. ಬನ್ನಿ ಹೋಗೋಣ ಚನ್ನಪಟ್ಟಣಕ್ಕೆ. ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ, ಈ ಥರ ಆಯ್ತೈತೆ ಗೈಸ್. ಡಾನ್ಸ್ ಫೀಲ್ಡಿಗೆ ಬಂದಿದ್ದೀವಿ. 3 ಐಸ್ ಕ್ರೀಮ್ ತಗೊಂಡೆ ಗೈಸ್. ಈಗ ನಾವು ಫೈನಲಿ ಮನೆಗೆ ಬಂದ್ವಿ ಗೈಸ್. ಈಗ ಮುಂದಕ್ಕೆ ಏನೇನಾಗುತ್ತೆ ಅಂತ ನೋಡೋಣ, ಬನ್ನಿ ಗೈಸ್. ಏನಿಲ್ಲ, ಈ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.